ನಗರದ ಟಿ ದಾಸರಹಳ್ಳಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ. ಕಳೆದ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಎದುರಿಸಿದಂಥ ದಾಸರಹಳ್ಳಿ ಜನ ಬೇಸಿಗೆ ಶುರುವಾಗ್ತಾ ಇದ್ದಂತೆ ಹೆಚ್ಚುತ್ತಾ ಇರುವಂತಹ ನೀರಿನ ಬೇಡಿಕೆ. ಸುಮಾರು 6 ಲಕ್ಷ ಜನಸಂಖ್ಯೆ ಇರುವಂತಹ ಟಿ ದಾಸರಹಳ್ಳಿ ಕ್ಷೇತ್ರ. ವಾರಕ್ಕೆ 3 ದಿನ ಮನೆಗಳಿಗೆ ಕಾವೇರಿ ನೀರು ಸರಬರಾಜಿನ ತಯಾರಿ. ಕುಡಿಯುವ ನೀರಿನ ಬೋರ್ವೆಲ್ ಮೇಲೆ ಅವಲಂಬಿಸಿರುವಂತ ಕ್ಷೇತ್ರ. ಬೋರ್ವೆಲ್ಲೇ ಇರಬೇಕು, ಬೇರೆ ನೀರಿನ ಮೂಲಗಳಿಲ್ಲ. ಲಾಸ್ಟ್ ಟೈಮೇ ಪಾಪ ಅನುಭವಿಸಿಬಿಟ್ಟಿದ್ದಾರೆ. ನೀರಿಗೋಸ್ಕರ ಯಾರಿಗೂ ಕುಡಿಯೋಕ್ಕೂ ನೀರಿಲ್ಲ, ಎಂಥ ಕೆಲಸಕ್ಕೂ ಸಹ ನೀರಿಲ್ಲ. ಲಾಸ್ಟ್ ಟೈಮೇ ಸಹ ಎಲ್ಲದೂ ಗೊತ್ತಾಗಿದೆ. ಈ ವರ್ಷ ಅಂತ ಪರಿಸ್ಥಿತಿ ಬೇಡ ಅಂತೇಳಿ ಗೋಗರಿತಾ ಇದ್ದಾರೆ. ಒಟ್ಟಾರೆಯಾಗಿ ಸಾಕಷ್ಟು ಜನಸಂಖ್ಯೆ ಇರುವಂತ ಕ್ಷೇತ್ರ ಇದು. ಕುಡಿಯುವ ನೀರಿನ ಬೋರ್ವೆಲ್ ಮೇಲೆ ಅವಲಂಬನೆ ಆಗಿರುವಂತ ಕ್ಷೇತ್ರ ಇದು. ದಾಸರಹಳ್ಳಿ ನಗರಸಭೆಗೆ 20 ಬೋರ್ವೆಲ್ಗಳ ಅವಶ್ಯಕತೆ ಇದೆ. ಒಂದಲ್ಲ ಎರಡಲ್ಲ, 20 ಬೋರ್ವೆಲ್ಗಳ ಅವಶ್ಯಕತೆ ಇದೆ. ಇನ್ನು ಹೆಚ್ಚು ಬೋರ್ವೆಲ್ ಕೊರೆಸಲು ಜಿಲ್ಲಾಧಿಕಾರಿಗೆ ಮನವಿಯನ್ನ ಮಾಡಲಾಗಿದೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಶಾಸಕ ಮುನಿರಾಜ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. 6 ಲಕ್ಷ ಜನಸಂಖ್ಯೆ ಇರುವಂತಹ ಕ್ಷೇತ್ರ ಅದು. ಕಾವೇರಿ ನೀರು ಸರಬರಾಜಿನ ತಯಾರಿ ಕೂಡ ಆಗ್ತಾ ಇದೆ. ಕುಡಿಯುವ ನೀರಿಗೆ ಹಾಹಾಕಾರ ಹೇಳ್ತಾ ಇದೆ. ಬೇಸಿಗೆ ಬಿರು ಬಿಸಿಲು ಹೆಚ್ಚಾಗ್ತಾ ಇದೆ. ಎಲ್ಲದಕ್ಕೂ ಸಹ ನೀರು ಬೇಕಾಗುತ್ತೆ, ಜಾಸ್ತಿ ನೀರು ಬೇಕಾಗುತ್ತೆ. ಲಾಸ್ಟ್ ಟೈಮೇ ಅನುಭವಿಸ್ಬಿಟ್ಟಿದ್ದೀವಿ, ಮತ್ತೆ ಮುಂದಿನ ವರ್ಷ ಆಗಬಾರ್ದು ಅಂತ ಹೇಳಿ ಲಾಸ್ಟ್ ಟೈಮ್ ಇಂದಾನೇ ಮನವಿಯನ್ನು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬೋರ್ವೆಲ್ ಅನ್ನ ಕೊರೆಸ್ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಒಂದೂವರೆ ತಿಂಗಳ ಮುಂದೆ ಎಲ್ಲ ಅಧಿಕಾರಿಗಳನ್ನ ಸಭೆ ಕರೆದು ಕಾವೇರಿ ನೀರು ವಾರಕ್ಕೆ 3 ಸಾರಿ ಪ್ರತಿ ಮನೆಗೂ ಹೋಗಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ. ಕಾವೇರಿ ನೀರು ಹೋಗ್ತಾ ಇದೆ. ಇದು ನಗರಸಭೆ ವ್ಯಾಪ್ತಿ, ಬೋರ್ವೆಲ್ ಮೇಲೆ ಅವಲಂಬಿಸಿರ್ತಕ್ಕಂಥದ್ದು. ಇಲ್ಲಿ ಸ್ಯಾನಿಟರಿ ಇಲ್ಲ, ಮತ್ತು ಒಳಚರಂಡಿ ಇಲ್ಲ, ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದರೂ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ, ನಮ್ಮ ನಗರಸಭೆಗೆ ಇನ್ನೊಂದು 20 ಬೋರ್ವೆಲ್ಗಳು ತಾತ್ಕಾಲಿಕವಾಗಿ ಕೊಡಬೇಕು. ಏನಾದರೂ ಸಡನ್ನಾಗಿ ನಾಳೆ ಬೆಳಗ್ಗೆ ಬೋರ್ವೆಲ್ ಚೆನ್ನಾಗಿ ಓಡ್ತಾ ಇರುತ್ತೆ, ನಾಳೆ ನೀರಿಲ್ಲ ಅಂತಾರೆ. ಅಂಥ ಸಮಯ ಬಂದರೆ ಬೋರ್ವೆಲ್ ಹಾಕಿಸಿ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಮುನ್ನೆಚ್ಚರಿಕೆಯಾಗಿ ಎಲ್ಲ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀವಿ. ಈಗಾಗಲೇ ಒಂದೂವರೆ ತಿಂಗಳ ಮುಂದೆ ಎಲ್ಲ ಅಧಿಕಾರಿಗಳನ್ನ ಸಭೆ ಕರೆದು ಕಾವೇರಿ ನೀರು ವಾರಕ್ಕೆ